ಭಗವದ್ಗೀತಾಮೃತ ಈ ಪುಸ್ತಕದ ಒಂದು ತುಣುಕು. ಭಾಗ 4. ಅರ್ಜುನನ ಶ್ರೇಷ್ಠ ಗುಣ. ತನ್ನ ಜೊತೆ ಯುದ್ಧ ಮಾಡಲು ನಿಂತಿರುವ ತನ್ನ ಬಂಧುಗಳನ್ನು, ಮಿತ್ರರನ್ನು, ಗುರು ಹಿರಿಯರನ್ನು ಕಂಡು ಅರ್ಜುನನು ಅವರನ್ನೆಲ್ಲ ಹೇಗೆ ಕೊಲ್ಲಲಿ? ನನಗೆ ಅವರನ್ನು ಕೊಂದು ಪಡೆದುಕೊಳ್ಳುವಂತಹ ರಾಜ್ಯವೂ ಬೇಡ, ರಾಜ್ಯ ಸುಖವೂ ಬೇಡ. ಅವರನ್ನು ಕೊಂದು ಪಾಪವನ್ನು ಹೊತ್ತುಕೊಳ್ಳುವುದಕ್ಕಿಂತಲೂ ಭಿಕ್ಷೆ ಬೇಡುವುದು ಮೇಲು ಎಂದು ವಿಷಾದಕ್ಕೆ ಒಳಗಾಗಿ ಧನುರ್ಬಾಣಗಳನ್ನು ಬಿಸಾಡಿ ವೇದನೆಗೆ ಒಳಗಾಗುತ್ತಾನೆ. ಅರ್ಜುನನ ಆ ಶ್ರೇಷ್ಠ ವೇದನೆಯ ಪ್ರತಿಫಲವಾಗಿ ಲೋಕಕ್ಕೆ ಒಂದು ಅದ್ಭುತ ಗ್ರಂಥ ದೊರೆಯುವಂತಾಯಿತು. ಅದುವೇ ಭಗವದ್ಗೀತೆ. ಶ್ರೇಷ್ಠವಾದ ವೇದನೆಯು ಶ್ರೇಷ್ಠ ಫಲವನ್ನು, ಸತ್ಫಲವನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ನಿದರ್ಶನ. ತನ್ನಿಂದ ಇತರರಿಗೆ ಎಲ್ಲಿ ಕೆಟ್ಟದಾಗಿ ಬಿಡುತ್ತದೆಯೋ ಎಂಬ ಭಯ ಮತ್ತು ವೇದನೆಗಳು ಶ್ರೇಷ್ಠ ವ್ಯಕ್ತಿಗಳಿಗೆ ಮಾತ್ರವೇ ಇರುತ್ತದೆ. ಅಂತಹ ಶ್ರೇಷ್ಠ ವೇದನೆ ಇರುವವರಿಗೆ ಪರಮಾತ್ಮನ ಕೃಪೆ ಹೆಚ್ಚಾಗಿರುತ್ತದೆ. ಈ ಕೃಪೆಯ 5ನೇ ತುಣುಕು ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಅದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.